ಬಂದಿರೋದಕ್ಕೆ ದಯವಿಟ್ಟು ಯಾರು ಮಾತಾಡಬಾರದು. ಹೊರಗಡೆ ಒಂದು 5 ನಿಮಿಷ ಸುಮ್ಮನೆ ಇದ್ರೆ ಮುಗಿಸ್ಬಿಡ್ತೀನಿ. ಮೈಕಲ್ಲೇ ಮಾತಾಡಿ ಸುದ್ದಿಗೋಷ್ಠಿ ಮಾತಾಡಿದ್ರೆ ఎక్కువ ಆಗ್ತದೆ. ಸರಿ ಸರ್. ಕರೆಕ್ಟ್ ಮಾಡಿದೆ. ಎಲ್ಲ ಬಂದವರೇನಪ್ಪ? ಸುವರ್ಣ ಬಂದಿಲ್ವಾ? ಅಧ್ಯಕ್ಷ ಇವಾಗೆಲ್ಲೂ ಓಡಾಡ್ತಾ ಇಲ್ವಾ? ಸ್ಥಾನ ಸಿಕ್ಕಿದೆಯಲ್ಲ ಸರ್. ಮುದ್ದೂನು ಸ್ಥಾನ ಇದೆಯಲ್ಲ, ಮುದ್ದೂನು ಖಜಾಂಚಿ ಮೈನ್ ಟ್ರೆಜರರ್ ಕ್ಯಾಶ್ ಎಲ್ಲ ಅವ್ರದ್ದೇ, ಕ್ಯಾಶ್ ಎಲ್ಲ ಇವ್ರದೇ. ಆಮೇಲೆ ಉಪಾಧ್ಯಕ್ಷ ಕಾಗತಿ ಅವರು ಇದ್ದಾರೆ. ಸೊ ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಈ ಸುದ್ದಿಗೋಷ್ಠಿಗೆ ನಿಮಗೆಲ್ಲ ಕೂಡ ಆಧಾರದ ಸ್ವಾಗತವನ್ನ ಬಯಸ್ತೇನೆ. ಬಂದಿರೋದಕ್ಕೆ ನಿಮಗೆಲ್ಲ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಸಂಕ್ರಾಂತಿಯ ಮಾಘ ಮಾಸದ ಹುಣ್ಣಿಮೆ, ಫೆಬ್ರವರಿ 1ನೇ ತಾರೀಕು. ಈ ಪವಿತ್ರವಾದಂತ ದಿವಸ, ಹುಣ್ಣಿಮೆ ದಿವಸ, ಎಲ್ಲಿ ಶಿವನ ಪುರಾತನ ದೇವಸ್ಥಾನ ಇರುತ್ತೆ ಆ ಗಿರಿಯ ಸುತ್ತಲೂ ಕೂಡ ಇವತ್ತು ಪ್ರದಕ್ಷಿಣೆಯನ್ನು ಹಾಕಿದ್ರೆ ಬಹಳಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಸನಾತನ ಧರ್ಮದಲ್ಲಿ ಇವತ್ತು ಪ್ರತೀತಿ. ಹಾಗಾಗಿ ಈ ಬಾರಿ ನಮ್ಮ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ನಂದಿ ಭೋಗನಂದೀಶ್ವರ ದೇವಸ್ಥಾನ, ನಂದಿಗಿರಿ, ನಂದಿ ಬೆಟ್ಟ ಏನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥದ್ದು. ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಹೌದು, ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದ ಆ ಒಂದು ದೃಷ್ಟಿಯಿಂದನೂ ಹೌದು, ಮತ್ತು ದೈಹಿಕವಾಗಿ ಕೂಡ ಇವತ್ತು ನಮ್ಮನ್ನ ನಾವು ಒಳ್ಳೆ ರೀತಿಯಲ್ಲಿ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕೂಡ ಇಂತಹ ಪಥಸಂಚಲನ ಅಥವಾ ನಡಿಗೆ ಇವೆಲ್ಲ ಕೂಡ ಬಹಳಷ್ಟು ಒಳ್ಳೆಯದು. ಒಂದು ಆಧ್ಯಾತ್ಮಿಕ ಪ್ರಗತಿ, ಮನಃಶಾಂತಿ, ಆರೋಗ್ಯ ಸಿದ್ಧಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷ ಇಷ್ಟು ಕೂಡ ಆಗೋದ್ರಿಂದ ಒಂದು ಹುಣ್ಣಿಮೆ, ನಿಮಗೆಲ್ಲ ಗೊತ್ತಿದೆ, ಸೂರ್ಯ ಚಂದ್ರರು ಇವರಿಲ್ಲ ಅಂದ್ರೆ ಜಗತ್ತೇ ಇಲ್ಲ, ಬದುಕೇ ಇಲ್ಲ, ಜೀವ ಇಲ್ಲ. 74 ಕೋಟಿ ಜೀವರಾಶಿಗಳು ಈ ಭೂಮಿ ಮೇಲಿದ್ರೆ ಅದಕ್ಕೆ ಕಾರಣ ಸೂರ್ಯ ಚಂದ್ರ. ಇವರಿಬ್ಬರು ಕೂಡ, ಇವೆರಡರಲ್ಲೂ ಕೂಡ ನಾವು ಪ್ರಕೃತಿಯ ದೇವರುಗಳು ಅಂತ ನಾವು ನಂಬಿದ್ದೇವೆ. ಸನಾತನ ಆ ದಿನದಿಂದ, ಆ ಕಾಲದಿಂದಲೂ ಕೂಡ ನಾವೆಲ್ಲ ಕೂಡ ಪ್ರಕೃತಿ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ. ಮರಗಳಿಗೆ ಪೂಜೆ ಮಾಡ್ತೀವಿ, ಬೆಟ್ಟಗಳಿಗೆ ಪೂಜೆ ಮಾಡ್ತೀವಿ, ಸೂರ್ಯ ಚಂದ್ರರಿಗೆ ಪೂಜೆ ಮಾಡ್ತೀವಿ, ಅಗ್ನಿಗೆ ಪೂಜೆ ಮಾಡ್ತೀವಿ ಅಲ್ವಾ? ಹಾಗಾಗಿ ನೀರಿಗೆ ಪೂಜೆ ಮಾಡ್ತೀವಿ, ನದಿಗಳಿಗೆ. ಇದೆಲ್ಲ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತ. ಹಾಗಾಗಿ ಈ ಹಿನ್ನೆಲೆ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು 14ರಿಂದ 16 ಕಿಲೋಮೀಟರ್ ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ. ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿ ಗಿರಿಯ ಪ್ರದಕ್ಷಿಣೆಯನ್ನ ಹುಣ್ಣಿಮೆ ದಿವಸ, ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು. ಇವತ್ತು ತಮಿಳುನಾಡಿನ ಅರುಣಾಚಲೇಶ್ವರ ಬಹಳ ಸುಪ್ರಸಿದ್ಧ ವಿಶೇಷ ಶಿವನಿಗೆ. ಮತ್ತು ಶಿವನು ಕೂಡ ನೀವು ನೋಡಿದ್ದೀರಿ, ಚಂದ್ರನನ್ನ ಅವರ ತಲೆಯಲ್ಲೇನೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೂ ಹುಣ್ಣಿಮೆಗೂ ಬಹಳ ಅವಿನಾಭಾವ ಸಂಬಂಧ ಇರೋದ್ರಿಂದ
ಆಧ್ಯಾತ್ಮಿಕವಾದಂತಹ ಸಂಬಂಧ ಇರೋದ್ರಿಂದ ಇಂಥ ಪುಣ್ಯದ ದಿವಸ ಪುಣ್ಯದ ಗಳಿಗೆ ಮಾಡಬೇಕು ಅನ್ನೋ ಉದ್ದೇಶ. ಯಾವ ಟೈಮಿಂಗ್ಗೆ ಪ್ರತಿ ತಿಂಗಳು ಕಾರ್ಯನಿತ್ಯ ಎವ್ರಿ ಹುಣ್ಣಿಮೆ ದಿವಸ ಮಾಡ್ತೀವಿ. ಈಗ ಈ ಸಮಯ ಇಲ್ಲದೆ ಇರೋದ್ರಿಂದ ಈ ಸಲಿಗೆ 2,000 ಜನ ಸೇರ್ತಾರೆ. ಬರುವಂತ ತಿಂಗಳುಗಳಿಂದ ನೀವು ನೋಡಿ ಇದೊಂದು ಮೂವ್ಮೆಂಟ್ ಆಗುತ್ತೆ, ಆಂದೋಲನದ ರೀತಿಯಲ್ಲಿ ಶಿವನ ಕೃಪೆಗೆ ಪಾತ್ರ ಆಗುವಂತವ್ರು ನಾನು ಅಂತೇಳಿ ಅದಕ್ಕೇನು ದೊಡ್ಡ ಇದೇ ಒಂದು ದೊಡ್ಡ ಚಟುವಟಿಕೆ. ಇದು ಪ್ರತಿ ತಿಂಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗ್ತದೆ ಸರ್. ಅವತ್ತೇ ಚೀಮೂಲ್ ಎಲೆಕ್ಷನ್ ಬೇರೆ ಇದೆಯಲ್ಲ ಸರ್, ಅದು ದಿನದಲ್ಲಿದೆ. ಇದು ಸಾಯಂಕಾಲ ಅವ್ರದ್ದು ಚುನಾವಣೆ ಮುಗಿದ ಮೇಲೆ ನಮ್ಮ ನಡಿಗೆ ಪ್ರಾರಂಭ. ಸರ್ ಜನ ಬರೋದು ಬಸ್ ಏನಾರು ಹಾಕ್ತೀರಾ ಸರ್? ಹಳ್ಳಿಗಳಿಗೆ ಬಸ್ ಇದು ನಾನು ಹೇಳಿದ್ನಲ್ಲ, ಇದು ಬಸ್ ಕೊಟ್ಟು ಅವ್ರ ವ್ಯವಸ್ಥೆಗಳು ಇವೆಲ್ಲ ಮಾಡುವಂತ ಕಾರ್ಯಕ್ರಮ. ಇದು ಸ್ವಯಂ ಪ್ರೇರಣೆಯಿಂದ ಅವರ ಭಕ್ತಿಯನ್ನ ಭಗವಂತನಿಗೆ ತೋರಿಸುವಂತ ಕಾರ್ಯಕ್ರಮ. ಅವರು ಪುಣ್ಯ ಪಡ್ತಾರೆ. ಶಿವನ ಆಜ್ಞೆ ಇದೆ. ಶಿವನ ಆಜ್ಞೆಯನ್ನ ನಾನು ಒಂದು ಅದನ್ನೇನಂತಾರೆ ಒಂದು ಭಾಗವಾಗಿ ಇವತ್ತು ಇದು ಸಂಕಲ್ಪ ಇಟ್ಕೊಂಡು ಚಾಲನೆ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಸಾಧ್ಯ ಆಗ್ತದೆ ಪ್ರತಿ ತಿಂಗಳು ಇದರಲ್ಲಿ ಎಷ್ಟೇ ಕೆಲಸ ಇದ್ರು ಕೂಡ ಪ್ರತಿ ತಿಂಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಒಮ್ಮೆ ಮಿಸ್ ಆದ್ರೆ ಈ ಕಾರ್ಯಕ್ರಮ ಇಲ್ಲ ಸರ್. ನೀವು ಸಚಿವರಾಗಿದ್ದಾಗ ಶಿವೋತ್ಸವ ಅಂತ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ರಿ, ಮತ್ತೆ ಅಷ್ಟಕ್ಕೆ ನಿಂತು ಸರ್ ಮಾಡೋದವ್ರು ಯಾವುದಕ್ಕೂ ಪರ್ಮಿಷನ್ ಇನ್ನೊಂದು ಇವೆಲ್ಲ ಕೂಡ ಸ್ವಲ್ಪ ತೊಂದರೆ ಆಗಿದೆ. ಬಟ್ ಶಿವೋತ್ಸವನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಶಿವನ ಆಜ್ಞೆ ಯಾವಾಗ ಬರ್ತದೆ ಅದನ್ನ ಪ್ರಾರಂಭ ಮಾಡ್ತೀನಿ. ಯಾವ ರೀತಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ, ಒಂದು ಲೆಕ್ಕ ಇದೆ, ಸುಮಾರು 50 ಕೋಟಿಗೂ ಹೆಚ್ಚು ಜನ ಅಲ್ಲಿ ಹೋಗಿದ್ರು ಅನ್ನೋ ಮಾತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ಸಂತೋಷಕರ ವಿಷಯ ಅಂದರೆ ಯುವಕರಲ್ಲಿ ಕೂಡ ಭಕ್ತಿ ಇವತ್ತು ಹೆಚ್ಚಾಗಿದೆ. ಆಧ್ಯಾತ್ಮಿಕತೆ ಬಗ್ಗೆ ಬಹಳ ವಿಚಾರ ಮಾಡುವಂತಹ ಪ್ರಜ್ಞೆಯನ್ನ ಬೆಳೆಸ್ಕೊಳ್ತಾ ಇರ್ತಕ್ಕಂತಹ ನಮ್ಮ ಯುವಕರು ಕೂಡ ಇದ್ದಾರೆ, ಹಿರಿಯರಿದ್ದಾರೆ ಮತ್ತು ಅನೇಕ ಭಜನಾ ಮಂಡಳಿ ಅವರು ಮಹಿಳೆಯರು ಇವತ್ತೆಲ್ಲ ಬಂದಿದ್ರು. ಅವರು ಕೂಡ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಭಕ್ತಿ ಗೀತೆಗಳು, ಭಜನೆಗಳು ಇವೆಲ್ಲವೂ ಕೂಡ ಇವತ್ತು ಸ್ಪೀಕರ್ಸು ಇದರ ವ್ಯವಸ್ಥೆನೂ ಇರುತ್ತೆ. ಆಟೋ ಅದರಲ್ಲಿ ಕೂಡ ಅನೌನ್ಸ್ಮೆಂಟ್ ಇರುತ್ತೆ. ಅದರಲ್ಲಿ ಕೂಡ ಭಜನೆಗಳನ್ನು ಕೇಳಲಿಕ್ಕೆ ಅಲ್ಲಲ್ಲಿ 4-5 ಆಟೋಗಳು ಕೂಡ ಇರುತ್ತೆ ವ್ಯವಸ್ಥೆ. ಮತ್ತು ಅರ್ಧ ಗಂಟೆ ಅಂದರೆ ಎವ್ರಿ 4 ಕಿಲೋಮೀಟರ್ಸ್ 3 ರಿಂದ 4 ಕಿಲೋಮೀಟರ್ ತಲುಪುವಷ್ಟೊತ್ತಿಗೆ ಅಲ್ಲೊಂದು ಪಾಯಿಂಟ್, ವಾಟರ್ ಪಾಯಿಂಟ್, ನೀರಿನ ಪಾಯಿಂಟ್, ನೀರು, ನಿಂಬೆ ರಸ, ಗ್ಲೂಕೋಸು, ಎಲೆಕ್ಟ್ರೋಲೈಟ್ಸು ಇದೆಲ್ಲ ಕೂಡ ಅಲ್ಲಿ ಇಟ್ಟಿರ್ತೇವೆ. ಹಣ್ಣಿರುತ್ತೆ. ಎಲ್ಲ ಸಂಪೂರ್ಣ ಆದಮೇಲೆ 14 ಕಿಲೋಮೀಟರ್ ಸಂಪೂರ್ಣ ಆದಮೇಲೆ ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ. ಮಹಾಮಂಗಳಾರತಿ ಆದಮೇಲೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಎಲ್ಲರೂ ಕೂಡ ಭಕ್ತಾದಿಗಳು ಅಲ್ಲಿ ತಿಂಡಿಯನ್ನು ಸೇವನೆ ಮಾಡಿದ್ದಾರೆ. ಮುಂದಿನ ಈ ರೀತಿಯಲ್ಲಿ ಬರ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಭಜನಾ ಮಂಡಳಿಗಳು ಇಡೀ ರಾಜ್ಯದಲ್ಲಿ, ದೇಶ ಮಟ್ಟದಲ್ಲಿ ಯಾರು ಶಿವನ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ತಿಳಿಸುವಂತಹ ಅನೇಕರು ಇವತ್ತಿದ್ದಾರೆ, ಸಂತರು. ಇಂಥವರನ್ನು ಕೂಡ ಪ್ರತಿ ತಿಂಗಳು ಒಬ್ಬ ಮುಖ್ಯ ಅತಿಥಿಯಾಗಿ ಅವರನ್ನು ಕೂಡ ಬರಮಾಡಿಕೊಂಡು ವೇದಿಕೆ ಕಾರ್ಯಕ್ರಮ ಕೂಡ ಮುಂದಿನ ತಿಂಗಳಿಗಾನೇ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಸಲಹೆಗಳನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವೀಗ ಮಾಡಿ ಈ ಕಾರ್ಯಕ್ರಮ ಪ್ರತಿ ತಿಂಗಳು ನಿರಂತರವಾಗಿ ನಡೀಬೇಕು. ಇದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಂದಿ ಬೆಟ್ಟ ಹೇಗಿದೆ, ಈಶಾ ಕೇಂದ್ರ ಹೇಗಿದೆ, ಮುದ್ದೇನಹಳ್ಳಿ ಹೇಗಿದೆ, ಆವಲ್ ಬೆಟ್ಟ ಹೇಗಿದೆ, ಹಾಗೆ ನಮ್ಮ ನಂದಿಗಿರಿಯ ಪ್ರದಕ್ಷಿಣೆ ಕೂಡ ಒಂದು IP ಆಗುತ್ತೆ. ಹಾಗಾಗಿ ಇದಕ್ಕೆ ಯಾವ ರೀತಿ ನಮ್ಮ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು, ಕೈ ಜೋಡಿಸಬೇಕು. ಇದನ್ನ ಯಶಸ್ವಿ ಮಾಡಿ ರಾಜ್ಯದ ಮೂಲೆಗಳಿಂದ ಕೂಡ ಭಕ್ತಾದಿಗಳು ಬಂದು ಹುಣ್ಣಿಮೆ ದಿವಸ
ಇವತ್ತು ಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಇವತ್ತೆಲ್ಲರೂ ಕೂಡ ಮನವಿ ಮಾಡ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಸ್ನೇಹಿತರು ನೀವುಗಳು ಕೂಡ ನಿಮ್ಮ ಕುಟುಂಬಗಳ ಸಮೇತ ಕೂಡ ನೀವುಗಳು ಬರಬೇಕು. ನಮ್ಮ ಜೊತೆಯಲ್ಲಿ ನಿಮ್ಮ ಕ್ಯಾಮ್ರಾ ಜೊತೆಗೆ ನೀವು ಬರಬೇಕು, ನಿಮ್ಮ ಫ್ಯಾಮಿಲೀಸು ಬರಬೇಕು. ನಮ್ಮ ಜೊತೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶಿವನ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ನೀವು ಕೂಡ ವೈಯಕ್ತಿಕವಾಗಿ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ. ಸರ್, ಕಳೆದ ಬಾರಿ ನೀವು 2,000 ಜನ ಸೇರ್ತಾರೆ ಅಂತ ಹೇಳಿದ್ರಿ. ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಸುದ್ದಿಗೋಷ್ಠಿಯನ್ನು ಇದನ್ನು ಮುಗಿಸ್ತೇನೆ. ಕಳೆದ ಬಾರಿ 2,000 ಜನ ಸೇರ್ತಾರೆ ಅಂತ ಹೇಳಿದ್ರಿ. ಹೇಳಿ ಸರ್. ಅದೇ ಗಿರಿ ಪ್ರದಕ್ಷಿಣೆಗೆ ಸಂಕ್ರಾಂತಿ ದಿನ ಮಾಡಬೇಕು ಅಂತ ಇಲ್ಲ, ಸಂಕ್ರಾಂತಿ ಮಾಡೋ ಸಂದರ್ಭದಲ್ಲಿ 1ನೇ ತಾರೀಕು ಮಾಡಬೇಕು ಅಂತ ಈಗ ಜನವರಿ 1ಕ್ಕೆ ಭಾಳ ಜನ ಜನವರಿ 1 ನಾವು ಯಾರೂ ಇರೋದಿಲ್ಲ, ಭಾಳಷ್ಟು ಪ್ರವಾಸದಲ್ಲಿರ್ತೇವೆ ಮತ್ತು ಬೇರೆ ಬೇರೆ 31ನೇ ತಾರೀಕು ಭಾಳ ಲೇಟ್ ಆಗ್ತಿರ್ತದೆ ನಮ್ಮ ಸೆಲೆಬ್ರೇಷನ್. ಹಾಗಾಗಿ ನೀವು ಮುಂದಿನ ತಿಂಗಳು ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಮತ್ತು ಅನೇಕ ಹಿತೈಷಿಗಳು ಮತ್ತು ಆಧ್ಯಾತ್ಮಿಕ ಚಿಂತಕರು, ಸಂತರು ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಬೇಕು. ಮಾಡ್ತಾ ಇರೋ ಕೆಲಸನ ಅತ್ಯಂತ ಪವಿತ್ರವಾಗಿರ್ತಂಥ ದಿವಸದಿಂದ ಪ್ರಾರಂಭ ಮಾಡಿ ಇವತ್ತೇನು ಸಂಕ್ರಾಂತಿಯ ಎಲ್ಲ ಕೋಟಿ ದೇವರುಗಳು ಇದೆ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ, ಅದರಲ್ಲಿ ಕೂಡ ಶಿವನನ್ನ ಒಲಿಸಿಕೊಳ್ಳುವುದು ಬಹಳ ಸುಲಭ ಅನ್ನುವಂಥ ನಂಬಿಕೆ ಕೂಡ ಇದೆ ನಮ್ಮ. ಅಂದ್ರೆ ಶಿವನು ಬಹಳ ಕರುಣಾಮಯಿ ಅಂತ, ಅವರನ್ನ ಭಕ್ತಿಯಿಂದ ಬಹಳ ಬೇಗ ಸಿದ್ಧಿಯನ್ನ ಪಡಿಬಹುದು, ಅವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಯಾರು ಏನಾದರೂ ತಿಳಿದಿರೋ ಪಾಪಗಳು ಕೂಡ ವಿಮೋಚನೆ ಆಗ್ತದೆ ಅನ್ನುವಂಥದ್ದು ಕೂಡ ಹೇಳುವಂಥದ್ದು ಪ್ರತಿ ನಂಬಿಕೆ. ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಂದಿಗಿರಿಯ ಪ್ರದಕ್ಷಿಣೆ ಹುಣ್ಣಿಮೆ ದಿವಸ 4 ಗಂಟೆಗೆ ಫೆಬ್ರವರಿ 1ನೇ ತಾರೀಕು 3:15 ಸಂಕಲ್ಪದ ಒಂದು ಪೂಜೆಯನ್ನ ನೆರವೇರಿಸಿ ಭೋಗ ನಂದೀಶ್ವರನ ದೇವಸ್ಥಾನದಲ್ಲಿ ಅಲ್ಲಿಂದ ಹೊರಟು 14 ಕಿಲೋಮೀಟರ್ಗಳನ್ನು ಸಂಚಾರ ಮಾಡಿ ಸಂಜೆ 7:30 ಅಷ್ಟೊತ್ತಿಗೆ 7:30-8 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಭಕ್ತಾದಿಗಳಿಗೆ, ಯಾತ್ರಿಕರಿಗೆ, ಶಿವನ ಆರಾಧನೆ ಮಾಡುವಂಥ ಎಲ್ಲ ಆತ್ಮೀಯರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತೀವಿ. ಅದೇ ರೀತಿ SP ಅವರಿಗೆ, DC ಅವರಿಗೆ, ಪೊಲೀಸ್ನ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ವಿಷಯವನ್ನ ವಿನಿಮಯ ಮಾಡಿಕೊಂಡು ಅವ್ರಿಗೂ ಕೂಡ ಸೂಕ್ತ ಭದ್ರತೆ, ರಕ್ಷಣೆಯನ್ನ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿರುವಂಥದ್ದು ಭದ್ರಮುಖ್ಯನ ಆಗಿದೆ. ಫೋನ್ನಲ್ಲಿ ಕೂಡ ನಾನು ಮಾತನಾಡುವಂಥದ್ದು ಆಗುತ್ತೆ. ಇದರ ಜೊತೆಗೆ ಕತ್ಲಾದ್ರೆ ಅಲ್ಲಿ ದೀಪಾಲಂಕಾರವು ಇವತ್ತು ನೋಡಿ, ಬೆಳದಿಂಗಳು ಏನಿದೆ ಅಂದ್ರೆ ಚಂದ್ರನ ಬೆಳದಿಂಗಳಿಗೆ ನಾವು ಸಾವಿರಾರು ಅಥವಾ ಕೋಟ್ಯಾಂತರ ಬೆಳಕುಗಳನ್ನ ಇಟ್ಟರು, ದೀಪಗಳನ್ನ ಇಟ್ಟರು ಕೂಡ ಅದಕ್ಕೆ ಸರಿಯಾದ ಸಮಾನ. ಅಷ್ಟು ಬೆಳದಿಂಗಳ ಒಂದು ಪ್ರಕಾಶ ಇರುತ್ತೆ. ಮತ್ತು ಎಲ್ಲ ಧರ್ಮಗಳು ಕೂಡ ಚಂದ್ರನನ್ನ ನಂಬ್ತಾರೆ. ಮತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ರಂಜಾನ್ ನಲ್ಲಿ ಪವಿತ್ರವಾಗಿರ್ತಕ್ಕಂಥ ರಂಜಾನ್ 1 ತಿಂಗಳ ಕಾಲ ಅವರು ಉಪವಾಸವನ್ನ ಮಾಡ್ತಾರೆ. ಅದು ಉಪವಾಸವನ್ನ ಅವರು ಬ್ರೇಕ್ ಮಾಡೋದು ಯಾವಾಗ? ಚಂದ್ರನನ್ನ ನೋಡಿದ್ಮೇಲೆ. ಅಂದ್ರೆ ಅಷ್ಟು ಚಂದ್ರನಿಗೂ ಎಲ್ಲ ಧರ್ಮಗಳ ನಂಬಿಕೆ ಇದೆ, ಆಧ್ಯಾತ್ಮಿಕವಾಗಿ ಅಷ್ಟು ನಂಬಿಕೆ ಇದೆ. ಹಾಗಾಗಿ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಪುಣ್ಯ ನಡಿಗೆ ಅಂತಾನೆ ಹೇಳ್ಬೋದು, ಪುಣ್ಯದ ನಡಿಗೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ನಡಿಗೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಸಮಸ್ತ ಜನತೆಯನ್ನ ನಾನು ಅವರಿಗೆ ಆಹ್ವಾನವನ್ನು ಕೊಡ್ತೇನೆ. ಇದು ನಮ್ಮ ಸಂಕಲ್ಪ, ಇದು ಯಾರ ವೈಯಕ್ತಿಕ ಅಥವಾ ಪಕ್ಷದಿಂದ ನಡೀತಾ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಅಲ್ಲ. ಇದು ಪಕ್ಷಾತೀತವಾಗಿ
ಯಾವುದೇ ರಾಜಕಾರಣ ಇದರಲ್ಲಿಲ್ಲ. ಕೇವಲ ಶಿವನ ಭಕ್ತರು ಇವರ ಅನುಗ್ರಹವನ್ನು ಪಡಿಬೇಕು ಮತ್ತು ನಮ್ಮ ನಂದಿ ಕ್ಷೇತ್ರವನ್ನು, ನಮ್ಮ ದಕ್ಷಿಣ ಕಾಶಿ ನಂದಿ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ಆಗಿದೆ. ಹಾಗಾಗಿ ನಾನು ನೆಪ ಮಾತ್ರ ಅಷ್ಟೇ, ಇದನ್ನ ಕಾರ್ಯಸಿದ್ಧಿ ಮಾಡಬೇಕಾಗಿರ್ತಕ್ಕಂಥವರು ಶಿವನ ಅನುಗ್ರಹ, ಶಿವನ ಅನುಯಾಯಿ. ತುಂಬ